ಎಸ್ ಇದೀಗ ಇನ್ನು ಸುರ್ಜೇವಾಲಾ ಎಂಟ್ರಿ ಆಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಎಸ್, ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಸುರ್ಜೇವಾಲಾ ಈಗ ಎಂಟ್ರಿ ಆಗಿದ್ದಾರೆ ರಾಜ್ಯಕ್ಕೆ. ಎಸ್, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸುರ್ಜೇವಾಲಾ ಏರ್ಪೋರ್ಟ್ಗೆ ಆಗಮಿಸ್ತಾ ಇದ್ದಂತೆ ಫೋನಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಆಕ್ಚುಲಿ ಸಿಕ್ಕಾಪಟ್ಟೆ ಗೊಂದಲ, ಪಟ್ಟಿಯಲ್ಲಿ ಗೊಂದಲ ಆಗ್ತಾ ಇದೆ. ಯಾರಿಗೆ ನೇಮ್ ಇನ್ಕ್ಲೂಡ್ ಆಗುತ್ತೆ, ಯಾರ ನೇಮ್ ಔಟ್ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಸಾಕಷ್ಟು ಗೊಂದಲ ಉಂಟಾಗ್ತಾ ಇದೆ. ಈ ಕ್ಷಣದವರೆಗೂ ಕೂಡ ಗೊಂದಲ ಇದ್ದೇ ಇದೆ. ಕೆಲವೊಂದಿಷ್ಟು ಶಾಸಕರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮಗೆ ಸಚಿವ ಸ್ಥಾನ ಕೊಡಲಿಲ್ಲ, ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ರಾಜೀನಾಮೆ ಪರ್ವ ಕೂಡ ಶುರುವಾಗಿದೆ. ಇದ್ರ ಜೊತೆಗೆ ಲಿಸ್ಟ್ ವಿಚಾರದಲ್ಲಿ ಕೂಡ ಗೊಂದಲ ಇದೆ. ಮೊದಲ ಲಿಸ್ಟ್ನಲ್ಲಿ ಮಂಕಾಳ್ ವೈದ್ಯ ಹೆಸರಿತ್ತು, ಎಸ್ ಎಸ್ ಮಲ್ಲಿಕಾರ್ಜುನ್ ಹೆಸರಿರಲಿಲ್ಲ. ಎರಡನೇ ಹೆಸರಲ್ಲಿ ಮತ್ತೆ ಎಸ್ ಎಸ್ ಮಲ್ಲಿಕಾರ್ಜುನ್ ಹೆಸರು ಬಂತು, ಮಂಕಾಳ್ ವೈದ್ಯ ಔಟ್ ಆದರು. ಮತ್ತೊಂದು ಲಿಸ್ಟ್ ಬಂತು, ಅದರಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಮಿಸ್ ಆಯಿತು, ಬೋಸ್ರಾಜ್ ಹೆಸರು ಇನ್ಕ್ಲೂಡ್ ಆಯಿತು. ಅಗೇನ್ ಮಂಕಾಳ್ ವೈದ್ಯ ಹೆಸರು ವಾಪಸ್ ಆಯಿತು, ಎಸ್ ಎಸ್ ಮಲ್ಲಿಕಾರ್ಜುನ್ ಹೆಸರು ಇರಲಿಲ್ಲ ಆ ಒಂದು ಲಿಸ್ಟ್ನಲ್ಲಿ. ಈ ರೀತಿಯಾಗಿ ಗೊಂದಲ 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 ಬರೀ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜನ ಈಗ ಮತ್ತೆ ಲಾಬಿಯನ್ನ ಮಾಡ್ತಾ ಇರಬಹುದು. ಕೊನೆ ಕ್ಷಣದಲ್ಲಿ ಲಾಬಿ ಆಗ್ತಾ ಇದೆ. ಆಗಿದ್ರೆ ಸುರ್ಜೇವಾಲಾ ಜೊತೆ ರಾಜ್ಯ ನಾಯಕರು ಜೊತೆಗೆ ಹೈಕಮಾಂಡ್ ನಾಯಕರು ಮಾತನಾಡ್ತಾ ಇದ್ದಾರ. ಮತ್ತೊಂದು ಬದಲಾವಣೆಗೆ ಸಾಕ್ಷಿ ಆಗುತ್ತಾ? ಸುರ್ಜೇವಾಲಾ ಈಗ ಎಂಟ್ರಿ ಕೊಟ್ಟಿರೋದ್ರಿಂದ ಮತ್ತಷ್ಟು ಬದಲಾವಣೆಗಳೇನಾದ್ರೂ ಆಗಬಹುದಾ? ಯಾಕಂದ್ರೆ ಮಹಿಳೆಯರಿಗೆ ಅವಕಾಶ ಸಿಗ್ತಾ ಇಲ್ಲ, ಸರಿಯಾಗಿ ವಂಚನೆ ಆಗ್ತಾ ಇದೆ. ಮಹಿಳೆಯರಿಗೆ ನ್ಯಾಯ ಸಿಗ್ತಾ ಇಲ್ಲ, ಮಹಿಳೆಯರಿಗೆ ಅನ್ಯಾಯ ಆಗಿದೆ, ಮಹಿಳೆಯರಿಗೆ ಸಚಿವ ಸ್ಥಾನದಿಂದ ವಂಚಿಸಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅಟ್ಲೀಸ್ಟ್ 33 ಜನ ಸಚಿವರಾಗ್ತಾರೆ, ಕನಿಷ್ಠ ಇಬ್ಬರಿಗಾದ್ರೂ ಕೊಡ್ರಪ್ಪ ಅಂದ್ರೆ ಕೊಡ್ತಾ ಇಲ್ಲ, ಅಂದ್ರೆ 10% ಇಲ್ಲ. ಸೊ 10 ಒಂದು ಅಟ್ಲೀಸ್ಟ್ 3 ಜನ ಕೊಟ್ರೆ 30% ಆಗುತ್ತೆ. ಇಲ್ಲ, ಕನಿಷ್ಠ ಒಬ್ಬರಿಗೂ ಕೊಡ್ತಾ ಇಲ್ಲ ಅನ್ನೋ ಲೆಕ್ಕಾಚಾರ ಒಂದು ಆರೋಪ ಇದೆ. ಶಾಸನ ಸಭೆಗಳಲ್ಲಿ 33% ಕೊಡಬೇಕು ಮಹಿಳೆಯರಿಗೆ ಮೀಸಲಾತಿ ಅನ್ನೋ ಒಂದು ಚರ್ಚೆ ನಡುವೆ ಕರ್ನಾಟಕದಲ್ಲಿ 33 ಸಚಿವರಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಕಳೆದ 2004ರಿಂದ ಎಸ್ ಎಂ ಕೃಷ್ಣ ಅವಧಿಯಲ್ಲಿ ಮಾತ್ರ 4 ಜನ ಮಹಿಳೆಯರು ಸಚಿವರಾಗಿದ್ದರು. ಬಹುಶಃ ಅದೇ ಅತಿ ಹೆಚ್ಚು ಜನ ಮಹಿಳೆಯರು ಒಂದು ಸಂಪುಟದಲ್ಲಿ ಸಚಿವರಾಗಿ ಇದ್ದಂತಹ ಒಂದು ಟೈಮ್ ಅದು. 4 ಜನ ಮಹಿಳೆಯರು ಸಚಿವರಾಗಿ ಕೆಲಸವನ್ನ ಮಾಡಿದ ಎಸ್ ಎಂ ಕೃಷ್ಣ ಅವಧಿಯಲ್ಲಿ. ಅದಾದ್ಮೇಲೆ ಧರ್ಮಸಿಂಗ್ ಅವಧಿಯಲ್ಲಿ ಒಬ್ಬರೇ ಆಗಿದ್ರು, ಕುಮಾರಸ್ವಾಮಿ ಅವಧಿಯಲ್ಲಿ ಒಬ್ಬರೇ ಆಗಿದ್ರು, ಯಡಿಯೂರಪ್ಪ ಅವಧಿಯಲ್ಲಿ ಒಬ್ಬರೇ ಆಗಿದ್ರು, ಸದಾನಂದ ಗೌಡರ ಅವಧಿಯಲ್ಲಿ ಒಬ್ಬರೇ ಆಗಿದ್ರು, ಜಗದೀಶ್ ಶೆಟ್ಟರ್ ಅವಧಿಯಲ್ಲಿ ಕೂಡ ಒಬ್ಬರೇ ಆಗಿದ್ರು, ಸಿದ್ದರಾಮಯ್ಯ ಕಾಲದಲ್ಲಿ ಕೂಡ ಒಬ್ಬರೇ ಆಗಿದ್ರು. ಅದಾದ್ಮೇಲೆ ಯಡಿಯೂರಪ್ಪ ಮತ್ತೆ ಬಂದ್ರು, ಅವರು ಕೂಡ ಒಬ್ಬರೇ, ಅವ್ರ ಕಾಲದಲ್ಲಿ ಒಬ್ಬರೇ ಆಗಿದ್ರು. ಮತ್ತೆ ಕುಮಾರಸ್ವಾಮಿ ಬಂದ್ರು, ಆಗ್ಲೂ ಕೂಡ ಒಬ್ಬರೇ ಆಗಿದ್ರು. ಬೊಮ್ಮಾಯಿ ಕಾಲದಲ್ಲಿ ಒಬ್ಬರೇ ಆಗಿದ್ರು. ಯಾವ ಮಂತ್ರಿ ತಗೊಂಡ್ರು, ಅದು ಯಾವ ಸಚಿವ ಸ್ಥಾನ ವಿಚಾರ ನೋಡ್ಕೊಂಡಾಗ ಯಾವುದೇ ಒಂದು ಮುಖ್ಯಮಂತ್ರಿ ಬಂದರೂ ಕೂಡ ಕೇವಲ ಒಬ್ಬರೇ ಇದ್ದಾರೆ, ಇಬ್ಬರಿಗೆ ಅವಕಾಶ ಕೊಡಲಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ 2 ಮಹಿಳೆಯರಿಗೆ ಅವಕಾಶ ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಬಟ್ ಈಗ ಬರ್ತಿರ್ತಕ್ಕಂಥ ಮಾಹಿತಿ ನೋಡ್ತಾ ಇದ್ರೆ ಒಬ್ಬರು ಆಗಂಗಿಲ್ಲ, ಅಷ್ಟರ ಮಟ್ಟಿಗೆ ಗೊಂದಲ ಇದೆ. ನೋಡ್ಬೇಕು ಏನಾಗುತ್ತೆ ಅಂತ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಸುರ್ಜೇವಾಲಾ ಏರ್ಪೋರ್ಟ್ಗೆ ಬಂದ ತಕ್ಷಣ ಫುಲ್ ಫೋನಲ್ಲಿ ಬ್ಯುಸಿ ಆಗಿದ್ದಾರೆ. ಯಾರಾದ್ರೂ ಬಂದಿದ್ದಾರಾ ಲಾಬಿ ಮಾಡೋದಕ್ಕೆ ಏರ್ಪೋರ್ಟ್ಗೆ ಅಂತ? ಎಸ್ ಸತೀಶ್, ಏನು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದ್ದಂತ ಏನು ಸಚಿವರ ಪಟ್ಟಿ ಇವತ್ತು ಫೈನಲ್ ಆಗಿರುವಂತದ್ದು. ಬೆಳಗ್ಗೆಯಿಂದಲೂ ಸಹ ಈ ಪಟ್ಟಿ ಮೊದಲನೇ ಬಾರಿಗೆ ಏನು ಚೇಂಜ್ ಆಗಿತ್ತು, ಮತ್ತೆ 2ನೇ ಬಾರಿಗೂ ಚೇಂಜ್ ಆಗಿತ್ತು. ಅಂದ್ರೆ ಮಂಕಾಳ ವೈದ್ಯ ಅವ್ರನ್ನ ಪಟ್ಟಿಯಿಂದ ತೆಗೆದ್ರು, ಮತ್ತೆ ಶಾಂತನಗೌಡ ಅವ್ರನ್ನೂ ಸಹ ಪಟ್ಟಿಯಿಂದ ತೆಗೆದ್ರು. ಈ ನೆಲೆಯಲ್ಲಿ ಹಲವಾರು ರಾಜ್ಯದ ವಿವಿಧ ಭಾಗ ಕಡೆ ಪಟ್ಟಿಯನ್ನ ವಿರೋಧಿಸಿ ಕಾಂಗ್ರೆಸ್ ಶಾಸಕರು ಸಹ ಸಾಕಷ್ಟು, ಅವರ ಬೆಂಬಲಿಗರು ಸಹ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇವತ್ತು ಏನು ಸಚಿವರ ಸಂಪುಟ ಫುಲ್ಫಿಲ್ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಏನು ನೂತನವಾಗಿ ಸಚಿವರು ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಇದಕ್ಕೆ ಪ್ರಮುಖ
ಏನು ಸಾಕ್ಷಿ ಎಂಬಂತೆ ಇವತ್ತು ಡೆಲ್ಲಿಯಿಂದ ರಾಜ್ಯ ಉಸ್ತುವಾರಿ ಅಂದ್ರೆ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಹ ಇವತ್ತು ಬೆಂಗಳೂರಿಗೆ ಬಂದಿರುವಂತದ್ದು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿರುವಂತದ್ದು. ಇದರಲ್ಲಿ ವಿಶೇಷ ಏನಂತಂದ್ರೆ ಅವರನ್ನ ಇನ್ವೈಟ್ ಮಾಡ್ಲಿಕ್ಕೆ ಯಾವೊಬ್ಬ ಶಾಸಕರು ಸಹ ಇವತ್ತು ಒಳಗಡೆ ಹೋಗಿಲ್ಲ. ಆದ್ರೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲಾ ಬರೋಕ್ಕಿಂತ ಮುಂಚೆನೆ ಇವತ್ತು ಏರ್ಪೋರ್ಟ್ಗೆ ಬಂದಿರುವಂತದ್ದು, ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ಬಂದಿರುವಂತದ್ದು. ಮತ್ತೆ ಏನು ಡೆಲ್ಲಿಯಿಂದ ಬಂದು ಏರ್ಪೋರ್ಟ್ ತಲುಪಿದ ನಂತರ ಸುರ್ಜೇವಾಲಾ ಅವರು ಫೋನ್ ನಲ್ಲಿ ಬಿಸಿ ಆಗಿರುವಂತದ್ದು. ಯಾಕಂದ್ರೆ ಅಲ್ಲಿಂದ ಬರ್ಲಿಕ್ಕೆ 2 ಅವರ್ ಡಿಫ್ರೆನ್ಸ್ ಇರುತ್ತೆ. 2 ಅವರ್ ಡಿಫ್ರೆನ್ಸ್ ಅಲ್ಲಿ ಏನೇನು ಬದಲಾವಣೆ ಆಗಿದೆ, ಮತ್ತೆ ಏನಾದ್ರೂ ಇನ್ನಷ್ಟು ಬದಲಾವಣೆ ಮಾಡ್ಬೇಕನ್ನುವಂತ ವಿಚಾರವಾಗಿ ಏನು ಫೋನ್ ನಲ್ಲೇ ಚರ್ಚೆ ಮಾಡ್ತಾ ಇರುವಂತ ಒಂದು ಮಾಹಿತಿ ಸಹ ಲಭ್ಯ ಆಗ್ತಾ ಇರುವಂತದ್ದು. ಸತೀಶ್. ಎಸ್ ಮಹೇಶ್, ಥ್ಯಾಂಕ್ ಯು ನಿಮ್ಮ ಎಲ್ಲ ಮಾಹಿತಿಗಾಗಿ.